ನಮಸ್ಕಾರ ವೀಕ್ಷಕರೇ, BAP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಜೂನ್ ತಿಂಗಳ ಅಂದರೆ 11/6/2025 ಹುಣ್ಣಿಮೆ. ಇದು ಕೆಲವೊಂದಷ್ಟು ರಾಶಿಗಳಿಗೆ ಮಿಶ್ರ ಫಲ ಅಂತ ಕೂಡ ಹೇಳಲ್ಪಡುತ್ತೆ. ಅಂದರೆ ಈ ಕಡೆ ಲಾಭವೂ ಇಲ್ಲ, ಈ ಕಡೆ ನಷ್ಟವೂ ಇಲ್ಲ, ಸ್ವಲ್ಪ ಲಾಭ ಸ್ವಲ್ಪ ನಷ್ಟ, ಹೀಗೆ ಏನೋ ಒಂಥರ ಕಿರಿಕಿರಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು, ಏನೋ ಒಂದು ರೀತಿಯ ಸಂಸಾರದಲ್ಲಿ ತೊಂದರೆಗಳು, ಹೇಳಿಕೊಳ್ಳಿಕ್ಕಾಗದಂಥ ಸಂಕಷ್ಟಗಳು ಇವೆಲ್ಲರಿಗೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾವ ರಾಶಿಗಳು ಹೇಳ್ತಕ್ಕಂಥದ್ದು ಇದು ಈ ಒಂದು ಹುಣ್ಣಿಮೆಯ ಒಂದು ಪ್ರಭಾವದಿಂದ ಇದು ಒಂದು ಸ್ವಲ್ಪ ದೋಷ ಅಂತ ಕೂಡ ಹೇಳಲ್ಪಡುತ್ತೆ. ಈ ಒಂದು ಹುಣ್ಣಿಮೆ ಹೇಳತಕ್ಕಂಥದ್ದು ಈ ರಾಶಿಗಳಿಗೆ. ಹಾಗಾಗಿ ಈ ರಾಶಿಗಳು ಏನು ಮಾಡಬೇಕು, ಯಾವ ರೀತಿಯ ಪರಿಹಾರಗಳನ್ನು ಕೂಡ ಸರಳ ರೀತಿಯಲ್ಲಿ ನಾನು ನಿಮಗೆ ಇದರ ಪರಿಹಾರವನ್ನು ಕೂಡ ತಿಳಿಸ್ತೇನೆ. ಅದನ್ನೇ ಥರ ನೀವು ಮಾಡಿ. ಹಾಗೆ ಇದು ಯಾವುದೇ ಥರದ ಖರ್ಚು ವೆಚ್ಚಗಳಿಲ್ಲದಂತೆ ನಿಮ್ಮ ಶ್ರದ್ಧೆಯ ಭಕ್ತಿಯಿಂದ ಮಾಡ್ತಕ್ಕಂತಹ ಪರಿಹಾರ ಹೇಳ್ತಕ್ಕಂಥದ್ದು. 4 ರಾಶಿಗಳಿಗೆ ಮಿಶ್ರ ಫಲ ಅಂತ ಕೂಡ ಹೇಳುತ್ತೆ. ಮಕರ ರಾಶಿ ಮೊದಲನೇದು ಹೇಳ್ತಕ್ಕಂಥದ್ದು. ನೋಡಿ, ಮಕರ ರಾಶಿಯವರಿಗೆ ಒಂದು ರೀತಿಯ ಸಾಲ ಬಾಧೆ. ಎಷ್ಟೇ ಹಣ ಬಂದರೂ ಕೂಡ ಹಣ ನಿಲ್ತಾ ಇಲ್ಲ ಹೇಳ್ತಕ್ಕಂಥದ್ದು. ದುಡ್ಡು ಬರ್ತಾ ಇರುತ್ತೆ, ಸಾಲಕ್ಕೆ ಹೋಗ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಸಾಲಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಒಂದು ದಿನ ನೆಮ್ಮದಿಯಾಗಿರುವಂಥದ್ದು, ಮಾರನೇ ದಿನ ಮತ್ತು ಪುನಃ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು. ಅಂದರೆ 2 ದಿವಸ ಚೆನ್ನಾಗಿರ್ತಕ್ಕಂಥದ್ದು ಮತ್ತು 2 ದಿವಸ ಕಲಹ ಮನಸ್ತಾಪಗಳಿರ್ತಕ್ಕಂಥದ್ದು. ಹಾಗೆ ಇನ್ನು ವ್ಯವಹಾರದ ಉದ್ಯೋಗದಲ್ಲಿ ಕೂಡ ಏನೋ ಒಂಥರ ಜನರ ಹತ್ರ ಸಣ್ಣ ಪುಟ್ಟ ಕಿರಿಕಿರಿ, ದ್ವೇಷ, ಹಣದ ವಿಚಾರದಲ್ಲಿ ಕಿರಿಕಿರಿ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಸ್ವಲ್ಪ ಇದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು ಹೇಳತಕ್ಕಂಥದ್ದು. ಹಾಗಾದರೆ ಮಕರ ರಾಶಿಯವರು ಈ ವಿಚಾರಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು ಹೇಳತಕ್ಕಂಥದ್ದರೆ, ಕೆಂಪು ಬಟ್ಟೆ ಮತ್ತು ಉದ್ದಿನ ಬೇಳೆ ಇದು ಎರಡನ್ನು ಗಂಟು ಕಟ್ಟಿ ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಸಮರ್ಪಣೆಯನ್ನು ಮಾಡಿ ಹೇಳತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಸಿಗ್ತಾ ಇಲ್ಲ. ಇವತ್ತು ನಾಳೆ ನಾಡಿದ್ದು ಇದೇ ಥರದ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ನಿರಂತರವಾಗಿ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಂದೂಡ್ತಾನೇ ಇರತಕ್ಕಂಥದ್ದು. ಹಾಗೆ ಆಶ್ವಾಸನೆಗಳು, ಭರವಸೆಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಇನ್ನೇನು ಆಗಬೇಕು ಹೇಳ್ತಕ್ಕಂಥದ್ದು ಅಂದರೆ ಒಂದು ಕಡೆ ಸಾಲಬಾಧೆ, ಇನ್ನೊಂದು ಕಡೆ ಹಣದ ಒತ್ತಡಗಳು, ಹಾಗೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಹೋಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ. ಸಂಸಾರದಲ್ಲಿ ಕೂಡ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರತಿದಿನ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು. ಹಣದ ವಿಚಾರಕ್ಕಾಗಿ ವಸ್ತ್ರ, ಆಭರಣ ಮತ್ತು ಇತರ ರೇಷನ್ನು ಇದಕ್ಕೋಸ್ಕರ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಬೇರೆ ಬೇರೆ ಥರದ ವಿಚಾರದಲ್ಲಿ ಕಿರಿಕಿರಿಗಳು ಆಗ್ತಾ ಇರತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಯಾವ ರೀತಿಯ ಸರಳ ಪರಿಹಾರ ಹೇಳತಕ್ಕಂಥದ್ದಂದರೆ, ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಶಿವನ ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡಿ ಸೋಮವಾರ ಖಂಡಿತ ನಿಮಗೆ ಫಲಪ್ರದ ಆಗುತ್ತೆ ಹೇಳತಕ್ಕಂಥದ್ದು. ಹಾಗೆ ಮತ್ತೊಂದು ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಸದಾ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ವೈದ್ಯಕೀಯ ಚಿಕಿತ್ಸೆ ಅಥವಾ ಎಷ್ಟೋ ಹೋಗಿ ದುಡ್ಡು ಖರ್ಚು ಮಾಡಿದರೂ ಕೂಡ ಅದಕ್ಕೆ ಪರಿಹಾರವೇ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾವಾಗಲೂ ಶರೀರದಲ್ಲಿ ಆಯಾಸ ಆಗ್ತಕ್ಕಂಥದ್ದು, ದಣಿವಾಗತಕ್ಕಂಥದ್ದು, ತಲೆನೋವು ಇತ್ಯಾದಿಗಳು, ಬಾಧೆಗಳು ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತಂಥವು. ಹಾಗೆ ಇದರ ಜೊತೆಗೆ ಸಾಲ ಬಾಧೆ, ಜಮೀನು, ಮನೆ ಅಥವಾ ಬಾಡಿಗೆಯವರ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು. ಹಾಗಾದರೆ ಇದಕ್ಕೆಲ್ಲವೂ ಯಾವ ರೀತಿಯ ಒಂದು ಪರಿಹಾರ ಹೇಳತಕ್ಕಂಥಂದರೆ, ದೇವಾಲಯಕ್ಕೆ ಹೋಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅರ್ಚನೆ ಮತ್ತು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮಗೆ ಶುಭದಾಯಕವಾಗಿರುತ್ತೆ, ಶುಭಪ್ರದವಾಗಿರುತ್ತೆ. ಗುರುವಾರದಂದು ಹೋಗಿದರೆ ಅತ್ಯಂತ ಶುಭದಾಯಕ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ರಾಶಿ ಬಂದು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶರೀರದಲ್ಲಿ ವಾತ ಮತ್ತು ಪಿತ್ತ ಮತ್ತು ಕಫ
ಈ 3 ರೀತಿಯ ದೋಷಗಳು ಇರತಕ್ಕಂಥದ್ದು. ಸಾಮಾನ್ಯವಾಗಿ ಈ ದಶಾಸಂಧಿಗಳಲ್ಲಿ ಅನೇಕ ರೀತಿಯ ದೋಷಗಳು ಉಂಟಾಗುತ್ತೆ. ಯಾವಾಗ ನೋಡಿದರೂ ಕೂಡ ಮನೆಯಲ್ಲಿದ್ದವ್ರ ಜೊತೆಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಹೊರಗಡೆ ಜೊತೆಗೆ ನಗ್ನಗ್ತಾ ಸಂತೋಷವಾಗಿ ಇರುವಂಥದ್ದು. ಇದು ಹೇಗೆ ಅಂತ ಕೇಳಿದರೆ ದಶಾಸಂಧಿ, ಅಷ್ಟಮ ಇವೆಲ್ಲ ಗ್ರಹಗತಿ ಗ್ರಹಚಾರದಿಂದ ಬರ್ತಕ್ಕಂಥದ್ದು. ಹಾಗಾದರೆ ಕರ್ಕಾಟಕ ರಾಶಿಯವರು ಏನು ಮಾಡಬೇಕು ಅಂತ ಕೇಳಿದರೆ ಗೋಮಾತೆಯ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಪ್ರತಿದಿನ ಸಾಯಂಕಾಲ ತುಳಸಿಯ ಆರಾಧನೆ, ತುಳಸಿಯ ಸ್ತೋತ್ರವನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ದೀರ್ಘವಾದಂಥ ಆನಂದ, ಆರೋಗ್ಯ ಇವೆಲ್ಲವೂ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಯಥೇಚ್ಛವಾಗಿ ನಿಮ್ಮ ಕೈಯಲ್ಲಿ ಹಣವೂ ಕೂಡ ಸೇರುತ್ತೆ ಹೇಳ್ತಕ್ಕಂಥದ್ದು. ಹಾಗಾದರೆ ಈ 4 ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಒಟ್ಟಿನಲ್ಲಿ ಹೇಳ್ತಕ್ಕಂಥದ್ದರೆ ಓಂ ಸೂರ್ಯಾಯ ನಮಃ ಅಥವಾ ಓಂ ಸುಬ್ರಹ್ಮಣ್ಯಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕೂಡ ಪಠಿಸಿದರೂ ಕೂಡ ಅತ್ಯಂತ ಕ್ಷಿಪ್ರದಾಯಕವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತೇನೆ. ವೀಕ್ಷಕರೇ, ಇನ್ನು ತಡ ಮಾಡೋದಕ್ಕೆ ನಿಮ್ಮ ಜಾತಕ ಇತ್ಯಾದಿಗಳನ್ನೆಲ್ಲ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ದೂರ ಇರತಕ್ಕಂಥವರು ಫೋನ್ ಮುಖಾಂತರ ಕೂಡ ಮಾತನಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇದೆ ಅಂತ ಹೇಳ್ತಾ, ಹಾಗಾದರೆ ತಡ ಯಾಕೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹುಟ್ಟಿದ ಸಮಯ, ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ.